ಬೆಳಗ್ಗೆ 2 ರೊಟ್ಟಿ ತಿನ್ಕೊಂಡು ನಾನು ಆಚೆ ಮನೆ ಹನೀಸ ಹಾಗೆ ಶ್ರೀಮತಕ್ಕ ಹೊಂಟಿದ್ದು ಕೇಸನ್ ಬೇಟೆಗೆ ನೋಡಿ. ಕೇಸ ಅಂದರೆ ಏನು ಅಂತ ಕೇಳ್ತೀರಾ? ಹೇಳ್ತೀನಿ ಬನ್ನಿ. ಇಂಗ್ಲೀಷಲ್ಲಿ ಇದನ್ನು ಕ್ಯಾಲೋಕೇಶಿಯಾ ಅಂತ ಕರೀತಾರೆ. ಮಲೆನಾಡು ಭಾಗಗಳಲ್ಲಿ ರುಚಿಯಾದ ಒಂದು ಪಲ್ಯ ಮಾಡ್ಕೊಂಡು ತಿಂತಾರೆ ನೋಡಿ. ಹಾಗೆ ಇದರಲ್ಲಿ ಬೇರೆ ಬೇರೆ ಜಾತಿ ಗಿಡ ಇರುತ್ತೆ. ಈ ಕೆಂಪು ದಂಟು ಬರುತ್ತಲ್ಲ ಅದರಿಂದನೇ ಪತ್ರೊಡೆ ಮಾಡ್ತಾರೆ ನೋಡಿ. ಹಾಗೆ ತೋಟನೆಲ್ಲ ಒಂದು ರೌಂಡ್ ನೋಡಿಕೊಂಡು ಒಂದು ಕಡೆ ಮಳೆ ಜಾಸ್ತಿ ಇದೆ ಅಂತ ತನ್ನ ರೈನ್ಕೋಟನ್ನು ಸರಿ ಮಾಡ್ಕೊಳ್ತಿರೋ ಹನೀಶ ಒಂದು ಕಡೆ ಆದರೆ, ಈ ಕಡೆ ಮುರಿದ್ಬಿದ್ರು ಮೆಣಸಿನ ಬಳ್ಳಿ ನೋಡ್ಕೊಂಡು ಹಾವು ಅಂತ ಹೆದರಿದ್ ನಾನು. ಇನ್ನೊಂದು ಕಡೆ ಮಧ್ಯಾಹ್ನದ ಊಟಕ್ಕೆ ಬೆಳೆದಿರೋ ಸೊಪ್ಪನ್ನು ಕುಯ್ತಿರೋ ಶ್ರೀಮತಕ್ಕ. ಹಂಗೆ ಸ್ವಲ್ಪ ಮುಂದೆ ಬಂದು ಉಕ್ಕ ಹರಿತಿರೋ ನಮ್ಮೂರು ಶಾರದೊಳಗೆ ನೋಡ್ಕೊಂಡು ಆ ಕಡೆ ಹೋದ್ವಿ ನೋಡಿ. ಇಲ್ಲಿ ಭಟ್ರ ಮನೆ ತೋಟಕ್ಕೆ ನುಗ್ತಿರೋ ನಮ್ಮನೆ ಸುಬ್ಬನ್ನ ಬಾರೋ ಮನೆ ಹೋಗೋಣ ಅಂದರೆ, ನಾನು ಬರಲ್ಲಣ್ಣ ನೀನು ಹೋಗು, ನಾನು ಸಂಜೆ ಬರ್ತೀನಿ ಅಂತ ತಲೆ ಅಲ್ಲಾಡ್ದ. ಹಂಗೆ ಬಂದ್ ರಸ್ತೆ ಬಿಟ್ಟು ದೇವಸ್ಥಾನ ರಸ್ತೆ ಹೋಗಣಿ ಅಂತ ಶ್ರೀಮತಕ್ಕನ ಬೆನ್ನಾರೆ ನಾನು ಹೊನಿಸ ಹೋಗೇ ಬಿಟ್ವಿ ನೋಡಿ. ಹಂಗೆ ತೋಡಲ್ಲಿ ಒಂಚೂರು ಕಾಲು ತೊಳ್ಕೊಂಡು ಅಲ್ಲೇ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರಕ್ತ ಕುಡಿತಿದ್ದ ತಿಗಣೆನ ಓಡಿಸ್ಕೊಂಡು ತೋಟಕ್ಕೆ ದನ್ಕಾರ್ ನುಗ್ಬಾರ್ದು ಅಂತ ಕಟ್ಟಿದ ಹುಚ್ಚಜ್ಜನ ಬೇಲಿನ ನನಗಿಂತ ಫಸ್ಟು ಹೊನಿಸ್ನೇ ದಾಟ್ತೀನಿ ಅಂತ ದಾಟ್ತಿದ್ದಾನೆ ನೋಡಿ. ಅಲ್ಲಿ ಕೆಸಿನ ಸೊಪ್ಪು ಕುಯ್ದು ಕೈ ಕೆಂಪು ಮಾಡ್ಕೊಂಡು ಶ್ರೀಮತಕ್ಕನ ಕೈ ನೋಡ್ಕೊಂತ ಮನೆಗೆ ಬಂದ್ವಿ ನೋಡಿ. ಮನೆಗೆ ಬಂದು ನೋಡ್ತೀನಿ, ಒಂದು ಆನೆ ಗಾತ್ರದ ಉಂಬಳ ನನ್ನ ಕಾಲಿಗೆ ಕಚ್ಕೊಂಡೈತೆ. ಮತ್ತೆಂತ ಮಾಡೋದು, ಆ ಉಂಬಳನ ಕಿತ್ತು ಹಂಗೆ ಬತ್ಲ ಮನೆವರೆಗೆ ಹಾಕಿದೆ ನೋಡಿ. ಹಾಗೆ ರೆಸಿಪಿ ಬೇಕಾರೆ ಕಮೆಂಟ್ ಮಾಡಿ ಆಯಿತಾ? ಉಂಬಳನ ಸಾಯಿಸಿದ ರೆಸಿಪಿ ಅಲ್ಲ, ಕೆಸಿನ ಸೊಪ್ಪಿನ ಪಲ್ಯದ ರೆಸಿಪಿ ಬೇಕಾರೆ ಕಮೆಂಟ್ ಮಾಡಿ ಆಯಿತಾ? ಒಂದು ವೀಡಿಯೋ ಮಾಡಿ ಹಾಕ್ತೆ. ಅದ್ರ ಜೊತೆಗೆ ಈ ಮಲೆನಾಡು ವ್ಲಾಗ್ ಹೆಂಗಿತ್ತಂತ ಒಂದು ಕಮೆಂಟ್ ಮಾಡಿಬಿಡಿ ಆಯ್ತಾ?